ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕೊಳಲಿನ ಈ ಪವರ್ಫುಲ್ ಉಪಾಯದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಶ್ರೀಕೃಷ್ಣನನ್ನ ನಾವು ಜಗದೋದ್ಧಾರ ಅಂತ ಹೇಳ್ತೀವಿ. ಪ್ರತಿಯೊಂದು ಕಲೆಯಲ್ಲೂ ಮಾಸ್ಟರ್ ಆಗಿದ್ದವರು ಅಂತಂದ್ರೆ ಅದು ಶ್ರೀಕೃಷ್ಣ. ಸಂಗೀತದಲ್ಲೂ ಶ್ರೀಕೃಷ್ಣ ಪ್ರವೀಣ. ಅವನ ಮಧುರವಾದ ಕೊಳಲಿನ ಧ್ವನಿಯನ್ನ ಕೇಳೋದೇ ಚಂದ. ಕೃಷ್ಣನ ಕೊಳಲಿನ ಮಧುರ ಧ್ವನಿಯನ್ನ ಕೇಳ್ತಾ ಇದ್ರೆ ಪ್ರಾಣಿ ಪಕ್ಷಿಗಳು ಸಾಲಾಗಿ ಬಂದು ನಿಲ್ತಾ ಇದ್ವಂತೆ. ಎಂಥವರನ್ನು ಕೂಡ ಮರಳು ಮಾಡುವಂತಹ ಶಕ್ತಿ ಆ ಕೊಳಲಿಗಿತ್ತು. ಇದು ಕೃಷ್ಣ ಮತ್ತು ರಾಧೆಯ ಪ್ರೀತಿಯ ಸಂಕೇತವೂ ಕೂಡ ಹೌದು. ಆದ್ರೆ ನಿಮಗ್ ಗೊತ್ತಾ, ಯಾವಾಗ್ಲೂ ನಾವು ಕೃಷ್ಣನನ್ನ ಕೊಳಲಿನ ಜೊತೆನೆ ನೋಡ್ತೀವಿ ಅಲ್ವಾ? ಆದ್ರೆ ಯಾವಾಗ ರಾಧೆ ಕೃಷ್ಣನಿಂದ ದೂರ ಆಗ್ತಾಳೋ ಆವಾಗ್ನಿಂದ ಕೃಷ್ಣ ಕೊಳಲನ್ನ ಊದೋದನ್ನೇ ಬಿಟ್ಟಿದ್ದ. ಆದ್ರೂ ಕೃಷ್ಣನ ಜೊತೆ ಕೊಳಲು ಯಾವಾಗ್ಲೂ ಕನೆಕ್ಟ್ ಆಗಿರುತ್ತೆ. ಇವತ್ ನಾವು ಕೃಷ್ಣ ಮತ್ತು ಕೊಳಲಿನ ಸಂಬಂಧದ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಬಿದಿರಿನ ಕೊಳಲು ಯಾವ ರೀತಿ ವಾಸ್ತವಿಕ ಸಂಬಂಧ ಹೊಂದಿದೆ, ಇದರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲಾ ಬದಲಾವಣೆ ಉಂಟಾಗುತ್ತೆ, ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಪ್ರಗತಿಯನ್ನ ಪಡೆಯೋದಕ್ಕೆ ಬಯಸ್ತಾನೆ. ಅದಕ್ಕೆ ನಾನು ನೀವು ಯಾರೂ ಹೊರತಲ್ಲ ಅಲ್ವಾ? ಕೆಲಸದಲ್ಲಿ, ಜೀವನದಲ್ಲಿ ಅವರು ಕಠಿಣ ಪರಿಶ್ರಮದ ಜೊತೆಗೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದ್ರೆ ಅನೇಕ ಬಾರಿ ಕಠಿಣ ಪರಿಶ್ರಮದ ನಂತರವೂ ಯಶಸ್ಸನ್ನ ಸಾಧಿಸಲಾಗೋದಿಲ್ಲ ಮತ್ತು ವೈಫಲ್ಯಗಳನ್ನ ಎದುರಿಸಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನ ಕೊಳಲು ನಿಮ್ಮ ಸಮಸ್ಯೆಯನ್ನ ನಿವಾರಿಸುತ್ತೆ. ವಾಸ್ತುಶಾಸ್ತ್ರದಲ್ಲಿ ಕೊಳಲನ್ನ ತುಂಬಾನೇ ಮುಖ್ಯವಾದ ವಸ್ತು ಅಂತ ಪರಿಗಣಿಸಲಾಗಿದೆ. ನೀವು ಕೊಳಲನ್ನ ಸರಿಯಾದ ದಿಕ್ಕಿನಲ್ಲಿ ಇಟ್ರೆ ಆ ಕೊಳಲು ನಿಮ್ಮ ಅದೃಷ್ಟವನ್ನ ಬದಲಾಯಿಸಬಹುದು. ನೀವು ಉದ್ಯೋಗ, ಶಿಕ್ಷಣ ಅಥವಾ ವ್ಯವಹಾರದಲ್ಲಿ ಪ್ರಗತಿಯನ್ನ ಸಾಧಿಸೋದಕ್ಕೆ ಬಯಸಿದ್ರೆ ಯಾವ ರೀತಿಯ ಕೊಳಲನ್ನ ಬಳಕೆ ಮಾಡಬೇಕು, ಏಕಾಗ್ರತೆ ಹೆಚ್ಚಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡೋದಕ್ಕೂ ಕೂಡ ಕೊಳಲು ಸಹಾಯ ಮಾಡುತ್ತೆ. ಅದಕ್ಕೆ ನೀವೇನು ದೊಡ್ಡದಾಗಿ ಮಾಡಬೇಕಾಗಿಲ್ಲ. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕೊಳಲನ್ನ ಇಡೋದ್ರಿಂದ ಮನೆಯೊಳಗಿರುವಂತಹ ನಕಾರಾತ್ಮಕ ಶಕ್ತಿಯ ಪರಿಣಾಮ ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲ, ಮುಖ್ಯ ದ್ವಾರದಲ್ಲಿ 2 ಕೊಳಲುಗಳನ್ನ ಕೆಂಪು ದಾರದಿಂದ ಕಟ್ಟಿದ್ರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಕಲಹ, ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ಅಷ್ಟೇ ಅಲ್ಲ, ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೇನಾದ್ರೂ ಮಾನಸಿಕ ಸಮಸ್ಯೆ ಇದ್ರೆ, ಅಂತಹ ಸಮಸ್ಯೆಯಿಂದ ನೀವು ಹೊರಬರೋದಕ್ಕೆ ಪ್ರಯತ್ನ ಮಾಡಿ ಸೋತಿದ್ರೆ ಕೊಳಲಿನ ಈ ಉಪಾಯ ನಿಮ್ಮ ಸಹಾಯಕ್ಕೆ ಬರುತ್ತೆ. ನಿಮ್ಮ ಮಲಗೋ ಕೋಣೆ ಅಥವಾ ಧ್ಯಾನ ಕೋಣೆಯಲ್ಲಿ ಕೊಳಲನ್ನ ಇರಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮಾನಸಿಕವಾಗಿ ನೀವು ನೆಮ್ಮದಿಯಾಗಿರೋದಕ್ಕೆ ಈ ಒಂದು ಸಿಂಪಲ್ ಟಿಪ್ಸ್ ಸಹಾಯ ಮಾಡುತ್ತೆ. ಪದೇ ಪದೇ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅಥವಾ ಕೈಯಲ್ಲಿ ಹಣನೇ ಉಳಿತಾ ಇಲ್ಲ ಅಂತಾದ್ರೆ ಕೆಲವೊಂದು ಪರಿಹಾರಗಳನ್ನ ಪ್ರಯತ್ನಿಸುವ ಮೂಲಕ ನೀವು ಸಮಸ್ಯೆಗಳನ್ನ ನಿವಾರಿಸಬಹುದು. ಅದಕ್ಕಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಮನೆಯ ಈಶಾನ್ಯ ದಿಕ್ಕಲ್ಲಿ ಕೊಳಲನ್ನ ಇಡೋದು ತುಂಬಾನೇ ಶುಭ. ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಇದರಿಂದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಸುಧಾರಿಸುತ್ತೆ. ಕೈತುಂಬಾ ಹಣ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ನೀವು ಉದ್ಯೋಗದಲ್ಲಿದ್ದು ನಿಮ್ಮ ಕೆಲಸದಲ್ಲಿ ಪ್ರಗತಿ ಸಾಧಿಸಬೇಕು, ಪ್ರಮೋಷನ್ ಸಿಗಬೇಕು, ಹೆಚ್ಚಿನ ಹಣ ಸಂಪಾದಿಸಬೇಕು ಅಂತ ನೀವು ಬಯಸಿದ್ರೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಕೊಳಲನ್ನ ಇಡಿ. ಹಾಗೆ ಮಾಡೋದ್ರಿಂದ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ನೀವಿಟ್ಟ ಎಲ್ಲ ಹೆಜ್ಜೆಯಲ್ಲೂ ಯಶಸ್ಸು ಸಿಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ. ಇವತ್ತೇ ಇದನ್ನ ಮಾಡಿ ನೋಡಿ.
ಮಕ್ಕಳಿಗೆ ಓದಿನಲ್ಲಿ ಏಕಾಗ್ರತೆ ಇರದೇ ಇದ್ರೆ, ಚೆನ್ನಾಗಿ ಓದದೇ ಇದ್ರೆ, ಓದೋದ್ರಲ್ಲಿ ಹಿಂದೆ ಉಳಿದು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರೆ ತಂದೆ ತಾಯಿಗೆ ಅದಕ್ಕಿಂತ ದೊಡ್ಡ ದುಃಖ, ತಲೆನೋವು ಮತ್ತೊಂದಿರೋದಿಲ್ಲ. ಇಂಥ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ರೆ ಮನೆಗೆ ಬಿದಿರಿನ ಕೊಳಲನ್ನ ತನ್ನಿ. ಈ ಉಪಾಯವನ್ನ ನೀವು ಕೃಷ್ಣಾಷ್ಟಮಿ ದಿನ ಮಾಡಿದ್ರೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಹಾಗಂತ ಬೇರೆ ದಿನ ಮಾಡಬಾರದು ಅಂತಲ್ಲ, ನೀವಿದನ್ನ ಯಾವುದೇ ಶನಿವಾರ ರಾತ್ರಿ ಕೂಡ ಮಾಡಬಹುದು. ಈಗ ಕೊಳಲಿನಲ್ಲಿ ಪೂರ್ತಿಯಾಗಿ ಜೇನ್ ತುಂಬಿಸ್ಬೇಕು. ಇದು ಕಷ್ಟ ಅಂತ ಅನಿಸಬಹುದು, ಆದ್ರೆ ಮಕ್ಕಳಿಗಾಗಿ ಇಷ್ಟು ಮಾಡದೇ ಇದ್ರೆ ಹೇಗೆ ಅಲ್ವಾ? ಕೊಳಲಿನಲ್ಲಿ ಜೇನ್ ತುಂಬಿಸಿ ಅದು ಚೆಲ್ಲದಂತೆ ಕೊಳಲಿನ ರಂಧ್ರಗಳನ್ನ ಮೇಣದಿಂದ ಮುಚ್ಚಿ, ನಂತರ ಕೊಳಲನ್ನ ನಿಮ್ಮ ಮಗುವಿನ ತಲೆಗೆ 7 ಬಾರಿ ಸುತ್ತಿ ಅದನ್ನ ಯಾರೂ ಇಲ್ಲದ ಖಾಲಿ ಜಾಗದಲ್ಲಿ ಒಂದು ಸಣ್ಣ ಹೊಂಡ ಮಾಡಿ ಅಲ್ಲಿಟ್ಟು ಬನ್ನಿ. ಇದರಿಂದ ಮಕ್ಕಳ ಏಕಾಗ್ರತೆ ಹೆಚ್ಚುತ್ತೆ. ಮಕ್ಕಳು ಓದ್ನಲ್ಲಿ ಮುಂದೆ ಬರ್ತಾರೆ. ಯಾಕಂತಂದ್ರೆ ತಾಯಿ ಸರಸ್ವತಿಯ ಆಶೀರ್ವಾದ ಆ ಮಕ್ಕಳ ಮೇಲೆ ಸದಾ ಇರುತ್ತೆ. ಇನ್ನು ನಿಮ್ಮ ಮಕ್ಕಳು ಓದ್ತಾರೆ, ಎಲ್ಲಾ ಮಾಡ್ತಾರೆ, ಆದ್ರೆ ಅವರಿಗೆ ನೆನ್ಪಲ್ಲಿ ಉಳಿಯೋದೇ ಇಲ್ಲ. ಚೆನ್ನಾಗಿ ಓದ್ಕೊಂಡ್ರು ಕೂಡ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದು ನಿಮ್ಮ ಸಮಸ್ಯೆ ಆಗಿದ್ರೆ ಆವಾಗ ನೀವೇನ್ ಮಾಡ್ಬೇಕು ಗೊತ್ತಾ? ಕೊಳಲನ್ನ ತಗೋಬೇಕು. ಇವಾಗ ಒಂದು ತುದಿಯಿಂದ ಕೆಂಪು ದಾರವನ್ನ ಹಾಕಿ ಎಲ್ಲಾ ತುದಿಗಳ ಮೂಲಕ ಆ ದಾರ ಹಾದು ಹೋಗುವಂತೆ ಮಾಡಬೇಕು. ಇನ್ನೊಂದು ತುದಿಯಿಂದ ದಾರವನ್ನ ತೆಗೆದು 2 ತುದಿ ಸೇರಿಸಿ ಕಟ್ಟಬೇಕು. ನಂತರ ಆ ಕೊಳಲನ್ನ ಮಗುವಿನ ತಲೆಯಿಂದ ಕಾಲಿನವರೆಗೆ 7 ಬಾರಿ ಸುತ್ತಿಸಿ. ನಂತರ ಆ ಕೊಳಲನ್ನ ದಾರದ ಸಮೇತ ತಗೊಂಡು ಹೋಗಿ ಅರಳಿ ಮರಕ್ಕೆ ಕಟ್ಟಿ ಬನ್ನಿ. ಇದರಿಂದ ನಿಮ್ಮ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಅವರು ಓದಿದ್ದೆಲ್ಲವೂ ಕೂಡ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದಲ್ಲದೆ ಮಕ್ಕಳು ನಿಮ್ಮ ಮಾತನ್ನ ಕೇಳದೇ ಇದ್ರೆ ಮನೆಯಲ್ಲಿ ಇರೋದೇ ಇಲ್ಲ, ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಸಮಯ ವ್ಯರ್ಥ ಮಾಡ್ತಾರೆ, ಕೆಟ್ಟ ಅಭ್ಯಾಸಕ್ಕೂ ದಾಸರಾಗಿದ್ದಾರೆ ಅಂತಂದ್ರೆ ಆವಾಗ ಲಡ್ಡು ಗೋಪಾಲನಿಗೆ ಒಂದು ಬೆಳ್ಳಿಯ ಕೊಳಲನ್ನ ಮಾಡಿಸಿ ಅದಕ್ಕೆ ಕೆಂಪು ಬಣ್ಣದ ದಾರವನ್ನ ಕಟ್ಟಿ ನಿಮ್ಮ ಮಗ ಅಥವಾ ಮಗಳ ಕೈಯಿಂದ ಗೋಪಾಲನಿಗೆ ಅರ್ಪಿಸಿ.